ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು GR ಸ್ಮಾರ್ಟ್ ಟ್ಯುಟೋರಿಯಲ್ಸ್. ಇಂದಿನ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ನಿನ್ನೆಯ ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡಿದ್ದೇವೆ. ಇವತ್ತಿನ ಈ ಕ್ಲಾಸ್ನಲ್ಲಿ ಪ್ರೆಸೆಂಟ್ ಟೆನ್ಸ್ನ ಎರಡನೇ ವಿಧವಾಗಿರ್ತಕ್ಕಂಥ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೇನು, ಹಾಗೆ ಇದರ ಡೆಫಿನೇಷನ್ ಏನಪ್ಪ ಅಂದರೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ an action that is happening now at the moment of speaking or around the present time ಅಂತೇಳಿ. ನಾವು ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ಪ್ರಸ್ತುತ ಅಥವಾ ವರ್ತಮಾನ ಕಾಲದಲ್ಲಿ ನಡೆಯುತ್ತಿರುವ ಕ್ರಿಯೆಯ ಬಗ್ಗೆ ತಿಳಿಸ್ತಕ್ಕಂತಹ ಕಾಲವನ್ನು ನಾವು ಮುಂದುವರೆದ ವರ್ತಮಾನ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೇಳಿ ಕರಿತೀವಿ. ಹಾಗೆ ಈ ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ನಾವು ನೋಡ್ತೀವಿಪ್ಪ ಅಂದರೆ, ಇಲ್ಲಿ ಫಸ್ಟಿಗೆ ಅಫರ್ಮೇಟಿವ್ ಸೆಂಟೆನ್ಸ್ ಅಂದರೆ ಪಾಸಿಟಿವ್ ಸೆಂಟೆನ್ಸ್ ಯಾವ ರೀತಿ ಇರ್ತೈತಿ ನೋಡೋಣ. ಇಲ್ಲಿ ಈ ಒಂದು ಕಾಲದಲ್ಲಿ ನಾವು ಸೆಂಟೆನ್ಸನ್ನು ಯೂಸ್ ಮಾಡೋದಾದರೆ ಅಥವಾ ಬರೆಯೋದಾದರೆ ಅಥವಾ ಹೇಳೋದಾದರೆ ಆ ವಾಕ್ಯ ಯಾವಾಗಲೂ ಮೊದಲಿಗೆ ಸಬ್ಜೆಕ್ಟ್, ಆಮೇಲೆ ಹೆಲ್ಪಿಂಗ್ ವರ್ಬ್ ಆ್ಯಮ್, ಈಸ್, ಆರ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಫೋರ್ ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ಎಕ್ಸಾಂಪಲ್ ನೋಡಿದಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ತಿಳ್ಕೊಬಹುದು. ಫಸ್ಟ್ ಒನ್, ಐ ಆಮ್ ರೀಡಿಂಗ್ ಅ ಬುಕ್. ಇನ್ ದಿಸ್ ಸೆಂಟೆನ್ಸ್ ಇಲ್ಲಿ ನೋಡ್ರಿ, ಈ ವಾಕ್ಯದಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಐತಿ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾಮ್ ಐತಿ, ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಫಾರ್ ಪ್ಲಸ್ ಆಬ್ಜೆಕ್ಟ್. ಇಟ್ ಈಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ಆರ್ ಸೆಂಟೆನ್ಸ್ ಪ್ಯಾಟರ್ನ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹಾಗೆ ಮುಂದಿನ ಎಕ್ಸಾಂಪಲ್ ನೋಡೋದಾದರೆ, ಶಿ ಈಸ್ ಸಿಂಗಿಂಗ್ ಅ ಸಾಂಗ್. ಮುಂದಿನ ಎಕ್ಸಾಂಪಲ್, ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಮುಂದಿನ ಎಕ್ಸಾಂಪಲ್, ವಿ ಆರ್ ಸ್ಟಡಿಯಿಂಗ್ ಇಂಗ್ಲೀಷ್. ನಾವಿಲ್ಲಿ ಎಕ್ಸಾಂಪಲ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಮೇಲೆ ಹೇಳಿರ್ತಕ್ಕಂತಹ ಒಂದು ಸೆಂಟೆನ್ಸ್ ಫಾರ್ಮುಲಾ ಏನೈತಿ ಅಥವಾ ಸೆಂಟೆನ್ಸ್ ಸ್ಟ್ರಕ್ಚರ್ ಪ್ಯಾಟರ್ನ್ ಏನೈತಪ್ಪ ಅಂದರೆ, ಮೊದಲಿಗೆ ಸಬ್ಜೆಕ್ಟ್ ಬರ್ತದೆ. ಆ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಇಲ್ಲಿ ನಾವು ಐ ನೋಡ್ಬೋದು, ಶಿ ನೋಡ್ಬೋದು, ದೇ ನೋಡ್ಬೋದು, ವಿ ನೋಡ್ಬೋದು. ಬಟ್ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಏನದವು ಸ್ವಲ್ಪ ಡಿಫ್ರೆಂಟ್ ಅದಾವೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಐ ಇರೋದ್ರಿಂದ ನಾವು ಇಲ್ಲಿ ಯಾಮ್ ಹಚ್ಚಬೇಕಾಗ್ತೈತಿ. ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಶಿ ಇರೋದ್ರಿಂದ ಅಲ್ಲಿ ಸಿಂಗ್ಯುಲರ್ ವರ್ಬ್ ಫಾರ್ಮ್ ಈಸ್ ಬರ್ತೈತಿ. ಹಾಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ದೇ ಇರೋದ್ರಿಂದ ಇಲ್ಲಿ ಪ್ಲೂರಲ್ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಆರ್ ಬರ್ತೈತಿ. ಹಾಗೆ ಫಸ್ಟ್ ಪರ್ಸನ್ ಪ್ಲೂರಲ್ ಫಾರ್ಮ್ ವಿ ಇರೋದ್ರಿಂದ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆರ್ ಬರ್ತೈತಿ. ಹಾಗಂದ್ರೆ ಇಲ್ಲಿ ನಾವು ಸಬ್ಜೆಕ್ಟಲ್ಲಿ ಯಾವುದನ್ನು ಯೂಸ್ ಮಾಡಿರ್ತೀವಿ ಆ ಒಂದು ಸಬ್ಜೆಕ್ಟ್ ಮೇಲೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಡಿಪೆಂಡ್ ಆಗ್ತೈತಿ. ಸೊ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡಬೇಕಾಗಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವಪ್ಪ ಅಂದರೆ ಇವೇ ಮೂರಾಗಿದ್ದಾವೆ, ಯಾಮ್, ಈಸ್ ಆ್ಯಂಡ್ ಆರ್. ಯಾಮು ಮತ್ತು ಈಸ್ ಮತ್ತು ಆರ್ ಅವುಗಳನ್ನು ನಾವು ಆ ಸಬ್ಜೆಕ್ಟ್ಗಳ ಮೇಲೆ ನಾವು ಡಿಸೈಡ್ ಮಾಡಿ ಅವುಗಳನ್ನು ಯೂಸ್ ಮಾಡ್ತೀವಿ. ಸೊ ಮತ್ತೊಮ್ಮೆ ಹೇಳ್ತೇನೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿನ ಒಂದು ಸ್ಟ್ರಕ್ಚರ್ ಏನಪ್ಪ ಅಂದರೆ, ಸಬ್ಜೆಕ್ಟ್ ಯಾಮರ ಹೆಲ್ಪಿಂಗ್ ವರ್ಬ್ ಬರಬೇಕು ಆಯಿತು ಅಂದರೆ, ಈಸ್ ಬರಬೇಕು ಸಿಂಗ್ಯುಲರ್ ಸಬ್ಜೆಕ್ಟ್ ಫಾರ್ಮ್ ಇದ್ದರೆ, ಪ್ಲೂರಲ್ ಫಾರ್ಮ್ ಸಬ್ಜೆಕ್ಟ್ ಇದ್ದರೆ ಆರ್ ಬರಬೇಕು. ಹಾಗೆ ಇಲ್ಲಿ ವರ್ಬ್ ಫಾರ್ಮ್, ಇಲ್ಲಿ ಮೇನ್ ವರ್ಬ್ ಬರಬೇಕು, ಪ್ಲಸ್ ಅದಕ್ಕೆ ING ಫಾರ್ಮ್ ಕೂಡ ಹಚ್ಚಬೇಕು, ಪ್ಲಸ್ ಆಬ್ಜೆಕ್ಟ್. ಹಾಗೆ ಇಲ್ಲಿ ಆ ಟೆನ್ಸಲ್ಲಿ ಪ್ರತಿ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರ್ಬೋದು, ಪಾಸ್ಟ್ ಕಂಟಿನ್ಯೂಸ್ ಇರ್ಬೋದು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರ್ಬೋದು, ಹಾಗೆ ಫ್ಯೂಚರ್ ಕಂಟಿನ್ಯೂಸ್ ಆಗಲಿ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಲಿ, ಯಾವುದೇ ಕಂಟಿನ್ಯೂಸ್ ಟೆನ್ಸ್ ಬಂತು ಅಂದರೆ ನಾವಲ್ಲಿ ಮೇನ್ ವರ್ಬಿಗೆ ಯಾವಾಗಲೂ ING ಫಾರ್ಮ್ ಹಚ್ತೀವಿ. ಈ ರೀತಿ ಮೇನ್ ವರ್ಬಿಗೆ ING ಫಾರ್ಮ್ ಇರ್ತಕ್ಕಂಥ ಶಬ್ದಗಳಿಗೆ ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತೇಳಿ ಕರಿತೀವಿ. ಪ್ರೆಸೆಂಟ್ ಪಾರ್ಟಿಸಿಪಲ್ಸ್ ಅಂತೇಳಿ ನಾವು ಅವುಗಳಿಗೆ ಕರಿತೇವೆ. ಸೊ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಫಾರ್ಮ್ ಎಲ್ಲ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಬರ್ತದೆ. ಬಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಆ ಮೇನ್ ವರ್ಬ್ ಹಿಂದ್ಗಡೆ ಹೆಲ್ಪಿಂಗ್ ವರ್ಬ್ ಯಾವುದು ಬರ್ಬೇಕಂದ್ರೆ ಯಾಮ್ ಆಗಲಿ, ಈಸ್ ಆಗಲಿ, ಆರ್ ಆಗಲಿ ಮಾತ್ರ ನಾವು ಯೂಸ್ ಮಾಡಿದರೆ ಅದು ಆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಐತಿ ಅಂತೇಳಿ ತಿಳ್ಕೊಬೋದು. ಹಾಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ನೆಗೆಟಿವ್ ಸೆಂಟೆನ್ಸನ್ನು ನಾವು ಯಾವ ರೀತಿ ಬರಿತೀವಿ, ಹಾಗೆ ನೆಗೆಟಿವ್ ಸೆಂಟೆನ್ಸಿನ ಸ್ಟ್ರಕ್ಚರ್ ಯಾವ ರೀತಿ ಐತೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಸ್ಟ್ರಕ್ಚರ್ ನೋಡಿರಿ, ಸಬ್ಜೆಕ್ಟ್ ಬರ್ತದೆ ಫಸ್ಟು, ಪ್ಲಸ್ ಹೆಲ್ಪಿಂಗ್ ವರ್ಬ್ ಯಾಮು,
ಈಸು ಮತ್ತು ಆರ್ ಕೂಡ ಐತಿ ಇಲ್ಲಿ, ಪ್ಲಸ್ ನೆಗೆಟಿವ್ ಫಾರ್ಮ್ ನಾಟ್ ಬರಬೇಕು. ಸೊ ನೆಗೆಟಿವ್ ಸೆಂಟೆನ್ಸ್ ಆಗಿದ್ದರಿಂದ ಇಲ್ಲಿ ನಾಟ್ ಫಾರ್ಮ್ ಹಚ್ತೀವಿ, ಪ್ಲಸ್ ವರ್ಬ್ ಫಾರ್ಮ್, ಪ್ಲಸ್ ING ಫಾರ್ಮ್, ಪ್ಲಸ್ ಆಬ್ಜೆಕ್ಟ್. ಇಟ್ ಈಸ್ ದ ಸ್ಟ್ರಕ್ಚರಲ್ ಪ್ಯಾಟರ್ನ್ ಆಫ್ ನೆಗೆಟಿವ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿನ ಒಂದು ವಾಕ್ಯಕ್ಕೆ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡೋದಾದ್ರೆ ಅಂದರೆ ನೆಗೆಟಿವ್ ಸೆಂಟೆನ್ಸ್ಗಳಿಗೆ ಫಸ್ಟ್ ಒನ್, ಐ ಆಮ್ ನಾಟ್ ರೀಡಿಂಗ್ ಅ ಬುಕ್. ಮೇಲ್ಗಡೆ ಇರ್ತಕ್ಕಂಥ ಸ್ಟ್ರಕ್ಚರ್ ಒಂದ್ಸಲಿ ನೋಡ್ಕೊಳ್ಳೋಣ. ದೇರ್ ಈಸ್ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಆಮ್ ಆರ್ ಈಸ್ ಆರ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ING ಪ್ಲಸ್ ಆಬ್ಜೆಕ್ಟ್. ಅದೇ ರೀತಿ ಇಲ್ಲಿ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡಿದಾಗ ಐ ಆಮ್ ನಾಟ್ ರೀಡಿಂಗ್ ಅ ಬುಕ್ ಈಸ್ ನೆಗೆಟಿವ್ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್, ಶಿ ಈಸ್ ನಾಟ್ ಸಿಂಗಿಂಗ್ ಅ ಸಾಂಗ್. ನೆಕ್ಸ್ಟ್, ದೇ ಆರ್ ನಾಟ್ ಪ್ಲೇಯಿಂಗ್ ಕ್ರಿಕೆಟ್. ಆ್ಯಂಡ್ ಫೋರ್ತ್ ಒನ್, ವಿ ಆರ್ ನಾಟ್ ಸ್ಟಡಿಯಿಂಗ್ ಇಂಗ್ಲೀಷ್. ಈ 4 ಎಕ್ಸಾಂಪಲ್ಸ್ ನಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ನೆಗೆಟಿವ್ ಸೆಂಟೆನ್ಸನ್ನಾಗಿ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದವು. ಹಾಗೆ ಇಲ್ಲಿ ಮುಂದಿನ ಎಕ್ಸಾಂಪಲ್ಸ್ ಯಾವಪ್ಪ ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸಸ್, ಪ್ರಶ್ನಾರ್ಥಕ ವಾಕ್ಯಗಳನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ. ಹಾಗೆ ಆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಒಂದು ಸ್ಟ್ರಕ್ಚರ್ ಯಾವ ರೀತಿ ಐತಿ ಅನ್ನೋದನ್ನು ನೋಡೋಣ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಿಗಿನಿಂಗ್ ಬಂತು ಅಂದರೆ ನಾವು ಆ ಕ್ವಶನನ್ನು ಎಸ್ ಆರ್ ನೋ ಕ್ವಶನ್ ಅಂಥೇಳಿ ಕರಿಬಹುದು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ಯಾವ ಅದಾವ ಅಂತೇಳಿ ನಮ್ಗೆ ಆಲ್ರೆಡಿ ಗೊತ್ತೈತಿ. ಯಾಮ್ ಆಗಲಿ, ಈಸ್ ಆಗಲಿ, ಆರ್ ಆಗಲಿ ಅವು ಇತ್ತು ಅಂದರೆ ಆ ಒಂದು ವಾಕ್ಯವನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೇವೆ. ಸೊ ಅದೇ ಹೆಲ್ಪಿಂಗ್ ವರ್ಬನ್ನು ನಾವು ಬಿಗಿನಿಂಗ್ ವಾಕ್ಯದ ಮೊದಲಿಗೆ ಯೂಸ್ ಮಾಡಿದ್ವಿ ಅಂದರೆ ನೆಕ್ಸ್ಟ್ ಅದು ಕ್ವಶನ್ ಆಗ್ತೈತಿ. ಅದು ಕ್ವಶನ್ ಸರಿಯಾಗಿ ಅದೇ ಟೆನ್ಸ್ ಫಾರ್ಮ್ ಒಳಗೆ ಆಗ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ಸಿಂಪಲ್ ಒಂದು ಸ್ಟ್ರಕ್ಚರ್ ನೋಡೋಣ. ಫಸ್ಟು ಹೆಲ್ಪಿಂಗ್ ವರ್ಬ್ ಬರ್ತದೆ, ಹಾಗೆ ಸಬ್ಜೆಕ್ಟ್ ಬರ್ತದೆ, ನೆಕ್ಸ್ಟ್ ವರ್ಬ್ ಫಾರ್ಮ್, ನೆಕ್ಸ್ಟು ING ಫಾರ್ಮ್, ಹಾಗೆ ಕೊನೆಗೆ ಆಬ್ಜೆಕ್ಟ್ ಬರ್ತೈತಿ. ಈ ರೀತಿಯಾಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಇತ್ತು ಅಂದರೆ ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಯಾವ ಟೆನ್ಸ್ ಒಳಗಪ್ಪ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ. ಸೊ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಗಳದಾವು. ಆ ಎಕ್ಸಾಂಪಲ್ಸ್ ನೋಡಿ ಅಂದರೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಫಸ್ಟ್ ಒನ್, ಆಮ್ ಐ ರೀಡಿಂಗ್ ಅ ಬುಕ್ ಆ್ಯಂಡ್ ಈಸ್ ಶಿ ಸಿಂಗಿಂಗ್ ಅ ಸಾಂಗ್, ಆರ್ ದೇ ಪ್ಲೇಯಿಂಗ್ ಕ್ರಿಕೆಟ್, ಆರ್ ವಿ ಸ್ಟಡಿಯಿಂಗ್ ಇಂಗ್ಲೀಷ್. ಆಮ್ ಐ ರೀಡಿಂಗ್ ಅ ಬುಕ್, ನಾನು ಪುಸ್ತಕವನ್ನು ಓದುತ್ತಿದ್ದೇನೆಯೇ ಅಂದರೆ ವರ್ತಮಾನ ಕಾಲ ಅಂದರೆ ಮುಂದುವರೆದ ವರ್ತಮಾನ ಕಾಲ. ಅಲ್ಲಿ ಒಂದು ಕ್ರಿಯೆ ಏನೈತಿ ಕಂಟಿನ್ಯೂ ಆಗಿ ನಡೀತಾ ಐತಿ. ಸೊ ಅದಕ್ಕೆ ನಾವು ಕಂಟಿನ್ಯೂಸ್ ಟೆನ್ಸ್ ಅಂತೇಳಿ ಕರಿತಾ ಇದ್ದೀವಿ ಇದನ್ನು. ಇಲ್ಲಿ ಈಸ್ ಶಿ ಸಿಂಗಿಂಗ್ ಅ ಸಾಂಗ್, ಅವಳು ಹಾಡನ್ನು ಹಾಡುತ್ತಿದ್ದಾಳೆಯೇ. ಉತ್ತರ ಹೌದು ಆದಲ್ಲಿ ಎಸ್ ಶಿ ಈಸ್ ಸಿಂಗಿಂಗ್ ಅ ಸಾಂಗ್, ನೋ ಆದಲ್ಲಿ ನೆಗೆಟಿವ್ ಫಾರ್ಮ್ ನೋ ಶಿ ಈಸ್ ನಾಟ್ ಸಿಂಗಿಂಗ್ ಅ ಸಾಂಗ್ ಅಂತೇಳಿ ನಾವು ಅದಕ್ಕೆ ಆನ್ಸರ್ ಕೂಡ ಮಾಡ್ಬೋದು. ಹಾಗೆ ಆರ್ ದೇ ಪ್ಲೇಯಿಂಗ್ ಕ್ರಿಕೆಟ್, ಅವರು ಕ್ರಿಕೆಟನ್ನು ಆಡುತ್ತಿದ್ದಾರೆಯೇ ಅಂಥೇಳಿ ಪ್ರಶ್ನೆ ಆಗ್ತೈತಿ. ದೆನ್ ಆರ್ ವಿ ಸ್ಟಡಿಯಿಂಗ್ ಇಂಗ್ಲೀಷ್, ನಾವು ಆ ಇಂಗ್ಲೀಷನ್ನು ಸ್ಟಡಿ ಮಾಡ್ತಾ ಇದ್ದೇವೆಯೇ ಅಂಥೇಳಿ. ಅಂದರೆ ಮುಂದುವರೆದ ವರ್ತಮಾನ ಕಾಲದಲ್ಲಿ ನಾವು ಈ ವರ್ಬ್ಗಳನ್ನು ಯೂಸ್ ಮಾಡಿದಾಗ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗಿರ್ತಕ್ಕಂತಹ ವಾಕ್ಯಗಳು ಅನ್ನಿಸ್ಕೊಳ್ತಾವು. ಹಾಗೆ ಮುಂದೆ ಇನ್ನೊಂದು ಕ್ವೆಶ್ಚನ್ ಫಾರ್ಮ್ ಅದ, WH ಕ್ವೆಶ್ಚನ್ ಫಾರ್ಮ್. WH ಕ್ವೆಶ್ಚನ್ ಫಾರ್ಮ್, ಇದಕ್ಕೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಸ್ಟ್ರಕ್ಚರನ್ನು ಮಾಡ್ತೀವಿಪ್ಪ ಅಂದ್ರೆ ಬಿಗಿನಿಂಗ್ ನಮಗೆ ಗೊತ್ತಿರೋಂಗೆ WH ವರ್ಡ್ ಬರಲೇಬೇಕು, ಪ್ಲಸ್ ಹೆಲ್ಪಿಂಗ್ ವರ್ಬ್. ನಮ್ಗೆ ಆಲ್ರೆಡಿ ಗೊತ್ತದವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಈ 3 ಹೆಲ್ಪಿಂಗ್ ವರ್ಬ್ ಬರ್ತದವು, ಆ್ಯಮು, ಈಸು ಮತ್ತು ಆರು. ಪ್ಲಸ್ ಸಬ್ಜೆಕ್ಟ್ ಬರಬೇಕು, ಪ್ಲಸ್ ವರ್ಬ್ ಪ್ಲಸ್ ING ಫಾರ್ಮ್, ಪ್ಲಸ್ ಆಬ್ಜೆಕ್ಟ್. ನಾವಿಲ್ಲಿ ವರ್ಬ್ ಪ್ಲಸ್ ING ಫಾರ್ಮ್ ಅನ್ನೋದಕ್ಕಿಂತಲೂ PP ಅಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತೇಳಿ ಹಾಕಿದರೂ ಕೂಡ ತೊಂದರೆ ಇಲ್ಲ, ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ಎಕ್ಸಾಂಪಲ್ಸ್ ನೋಡಿದಾಗ ನಮಗೆ WH ಕ್ವಶನನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಹೆಂಗೆ ಫ್ರೇಮ್ ಮಾಡ್ತೇವೆ ಅನ್ನೋದು ಗೊತ್ತಾಗ್ತೈತಿ. ಫಸ್ಟ್ ಒನ್, ವಾಟ್ ಆರ್ ಯು ಡೂಯಿಂಗ್, ನೀನು ಏನು ಮಾಡ್ತಾ ಇದ್ದೀಯಾ ಅನ್ನೋದು ಮುಂದುವರೆದ ವರ್ತಮಾನ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಒಂದು WH ಕ್ವಶನ್ ಆಗ್ತೈತಿ. ಹಾಗೆ ಸೆಕೆಂಡ್ ಎಕ್ಸಾಂಪಲ್ ನೋಡೋದಾದರೆ, ವೇರ್ ಈಸ್ ಶಿ ಗೋಯಿಂಗ್, ಅವಳು ಎಲ್ಲಿಗೆ ಹೋಗುತ್ತಿದ್ದಾಳೆ ಅಂದರೆ ಅಲ್ಲೊಂದು ಕ್ರಿಯೆ ಏನೈತಿ ಕಂಟಿನ್ಯೂ ಐತಿ. ಹೋಗ್ತಕ್ಕಂಥ ಕ್ರಿಯೆ ಆಗಲಿ ಇಲ್ಲಿ ಮಾಡ್ತಕ್ಕಂಥ ಕ್ರಿಯೆ ಆಗಲಿ ಅವು ಕಂಟಿನ್ಯೂ, ದೋಸ್ ಆ್ಯಕ್ಷನ್ಸ್ ಆರ್ ಇನ್ ಪ್ರೋಗ್ರೆಸ್ ಅಂತೇಳಿ. ಸೊ ಅದು ಪ್ರೆಸೆಂಟ್ ಟೆನ್ಸಲ್ಲಿರೋದ್ರಿಂದ ಅದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹಾಗೆ ಥರ್ಡ್ ಎಕ್ಸಾಂಪಲ್, ವೈ ಆರ್ ದೇ ಲಾಫಿಂಗ್, ಅವರು ಏಕೆ
ನಗಾಡುತ್ತಿದ್ದಾರೆ ಅನ್ನೋದು WH ಕ್ವಶನ್ಗೆ ಮತ್ತೊಂದು ಎಕ್ಸಾಂಪಲ್ ಆಗ್ತದೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್, ವೆನ್ ಆರ್ ಯು ಕಮಿಂಗ್, ನೀನು ಯಾವಾಗ ಬರುತ್ತಾ ಇದ್ದೀಯಾ ಅನ್ನೋದು ಕೂಡ WH ಕ್ವಶನ್ಗೆ ಮತ್ತೊಂದು ಎಕ್ಸಾಂಪಲ್ ಆಗ್ತೈತಿ. ಹಾಗೆ ಇಲ್ಲಿ ನಾವು ಯೂಸ್ ಆಫ್ ಯಾಮ್, ಈಸ್, ಆರ್ ಆಲ್ರೆಡಿ ಗೊತ್ತೈತಿ. ಇವೆಲ್ಲವೂ ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತಾ ಇದ್ದೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳು ಇವಾಗ್ಯವು. ಸೊ ಇವುಗಳನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಯಾವ ಸಬ್ಜೆಕ್ಟ್ ಮುಂದೆ ಯಾವ ಹೆಲ್ಪಿಂಗ್ ವರ್ಬ್ ಬರ್ತೈತೆ ಅನ್ನೋದನ್ನು ಒಂದು ಸ್ವಲ್ಪ ಬ್ರೀಫಾಗಿ ನಾವು ಇಲ್ಲಿ ನೋಡೋದಾದರೆ, ಸಬ್ಜೆಕ್ಟ್ ಪ್ಲೇಸಲ್ಲಿ ನಾವೇನಾದರೂ ಯೂಸ್ ಮಾಡಿದ್ವಿ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ನಾವು ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಯಾಮನ್ನು ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಆರ್ ಆಗಂಗಿಲ್ಲ, ಈಸ್ ಆಗಂಗಿಲ್ಲ. ಎಸ್, ಓಕೆ. ಈ ಮೂರು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರ್ತಕ್ಕಂತಹ ಯಾಮ್, ಆರ್, ಈಸ್ ಇರೋದರಿಂದ ಇಲ್ಲಿ ಯಾಮ್ ಯಾವಾಗಲೂ ನಾವು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆಯನ್ನು ಸಬ್ಜೆಕ್ಟ್ ಪ್ಲೇಸಲ್ಲಿ ಯೂಸ್ ಮಾಡಿದ್ವಿ ಅಂದರೆ ಅದರ ಜೊತೆಗೆ ಯಾಮನ್ನು ಹಚ್ಚಲೇಬೇಕಾಗ್ತೈತಿ. ಹಾಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ನಾವು ಸಬ್ಜೆಕ್ಟ್ ಪ್ಲೇಸ್ ಒಳಗೆ, ಸಬ್ಜೆಕ್ಟ್ ಅಂದ್ರೆ ಗೊತ್ತಿರಬೇಕು ನಿಮಗೆ, ವಾಕ್ಯದ ಮೊದಲನೆಯ ಸ್ಥಳ ಏನೈತಿಲ್ಲ ಸಬ್ಜೆಕ್ಟು, ಎರಡನೇ ಸ್ಥಳ ವರ್ಬ್, ಮೂರನೇ ಸ್ಥಳ ಆಬ್ಜೆಕ್ಟ್ ಅಂತೇಳಿ. ಸೊ SVO ಪ್ಯಾಟರ್ನ್ ಅಂತಲೂ ಕೂಡ ನಾವೇನು ಮಾಡ್ತೀವಿ ವಾಕ್ಯ ಕರಿತಾ ಇದ್ದೀವಿ. ಇಲ್ಲಿ ಈ ಸಬ್ಜೆಕ್ಟ್ ಪ್ಲೇಸಲ್ಲಿ ನಾನು ಹೇಳ್ತಾ ಇರೋದು, ಇತ್ತು ಅಂದರೆ ಯಾಮ್ ಬರ್ತದೆ. ಇಲ್ಲಿ ಹೀ ಇತ್ತು ಅಂದರೆ ಈಸ್ ಬರ್ತೈತಿ ವರ್ಬ್ ಫಾರ್ಮಲ್ಲಿ, ಅಂದರೆ ಹೆಲ್ಪಿಂಗ್ ವರ್ಬ್ ಫಾರ್ಮಲ್ಲಿ. ಶಿ ಇತ್ತು ಅಂದರೆ ಅಗೇನ್ ಈಸ್ ಬರ್ತದೆ. ಇಟ್ ಇತ್ತು ಅಂದರೆ ಈಸ್ ಬರ್ತೈತಿ. ಯು ಇತ್ತು ಅಂದರೆ ಇಲ್ಲಿ ಪ್ಲೂರಲ್ ಫಾರ್ಮ್ ಆಗಿರೋದ್ರಿಂದ ಯು ಆರ್ ಬರ್ತೈತಿ. ವಿ ಪ್ಲೂರಲ್ ಫಾರ್ಮ್ ಆಗಿರೋದ್ರಿಂದ ಆರ್ ಬರ್ತೈತಿ. ದೇ ಇರೋದ್ರಿಂದ ಇಲ್ಲಿ ಆರ್ ಬರ್ತದೆ. ಅಂದರೆ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ನಾವು ಸಿಂಗ್ಯುಲರ್ ನೌನ್ ಫಾರ್ಮನ್ನು ಅಥವಾ ಪ್ರನೌನ್ ಫಾರ್ಮನ್ನು ಯೂಸ್ ಮಾಡಿದ್ದೀವೋ ಅಥವಾ ಇಲ್ವೋ, ಆ ಸಿಂಗ್ಯುಲರ್ ಪ್ರನೌನ್ ಫಾರ್ಮ್ ಆಗಲಿ ನೌನ್ ಫಾರ್ಮ್ ಆಗಲಿ ಯೂಸ್ ಮಾಡಿದ್ವಿ ಅಂದರೆ ಅದಕ್ಕೆ ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ನಾವು ಹಾಕಿದಾಗ ಮಾತ್ರ ಆ ವಾಕ್ಯ ಏನಾಗ್ತೈತಿ, ಸರಿಯಾದ ಒಂದು ಅರ್ಥವನ್ನು ಪಡಿತೈತಿ. ಸೊ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ನಾವು ಯಾವ ಸಬ್ಜೆಕ್ಟ್ ಯೂಸ್ ಮಾಡಿದ್ವಿ ಅಂದರೆ ಯಾವ ಹೆಲ್ಪಿಂಗ್ ವರ್ಬ್ ಬರ್ತೈತೆ ಅನ್ನೋದನ್ನು ನಾವೀಗ ನೋಡಿದ್ವಿ. ಮುಂದೆ ರೂಲ್ಸ್ ಫಾರ್ ಆ್ಯಡಿಂಗ್ ING ವರ್ಬ್. ಎಸ್, ING ಫಾರ್ಮಿಗೆ ನಾವು INGಯನ್ನು ಯಾವ ರೀತಿಯಾಗಿರ್ತಕ್ಕಂಥ ವರ್ಬಿಗೆ ಯಾವ ರೀತಿ ನಾವು ಜೋಡಿಸ್ತೀವಿ ಅನ್ನೋದನ್ನು ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಪ್ಲೇ ಇತ್ತು ಅಂದರೆ ಇಲ್ಲಿ ING ಫಾರ್ಮ್ ಹಾಕಿದರೆ ಪ್ಲೇಯಿಂಗ್ ಆಗ್ತದೆ. ರೀಡ್ ಇದೆ, ರೀಡಿಗೆ ING ಹಾಕಿದರೆ ರೀಡಿಂಗ್ ಆಗ್ತದೆ. ವರ್ಕ್ ಇದೆ, ವರ್ಕಿಗೆ ING ಫಾರ್ಮ್ ಹಾಕಿದರೆ ವರ್ಕಿಂಗ್ ಆಗ್ತೈತಿ. ಈ ಎಕ್ಸಾಂಪಲ್ಸ್ ನಮಗೆ ಯಾಕೆ ಉಪಯೋಗ ಅಥವಾ ಅವಶ್ಯ ಅಂದರೆ, ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ನಾವು ING ಫಾರ್ಮ್ ಅಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮನ್ನು ನಾವು ಯೂಸ್ ಮಾಡ್ಬೇಕಂದಾಗ ನಮಗೆ ಮೇನ್ ವರ್ಬ್ ಮಾತ್ರ ಗೊತ್ತಿರ್ತದೆ. ಕೆಲವೊಮ್ಮೆ ನಮಗೆ ಮೇನ್ ವರ್ಬ್ ಪ್ಲೇ ಅನ್ನೋದು ಗೊತ್ತಿರ್ತೈತಿ. ಬಟ್ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಯೂಸ್ ಮಾಡ್ಬೇಕಂದ್ರೆ ಆ ಪ್ಲೇಗೆ ನಾವು ING ಫಾರ್ಮ್ ಹಾಕಬೇಕು ಅನ್ನೋದು ಕೆಲವೊಂದು ಸರಿ ನಮಗೆ ಅರಿವಾಗಂಗಿಲ್ಲ. ಸೊ ಇಲ್ಲಿ ಪ್ಲೇ ಇರೋದ್ರಿಂದ ಇದು ಪ್ಲೇಯಿಂಗ್ ಆಗ್ತದೆ. ರೀಡ್ ಇರೋದ್ರಿಂದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ರೀಡಿಂಗ್ ಆಗ್ತೈತಿ. ವರ್ಕ್ ಇರೋದ್ರಿಂದ ಇದು ವರ್ಕಿಂಗ್ ಆಗ್ತೈತಿ. ನಾನು ಆಗಲೇ ಹೇಳ್ದಂಗೆ ಮೇನ್ ವರ್ಬಿಗೆ ನಾವು ING ಫಾರ್ಮ್ ಹಾಕಿದ್ವಿ ಅಂದರೆ ಅದು ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗ್ತೈತಿ ಅಂತೇಳಿ ನಾವು ಅದಕ್ಕೆ V4 ಅಂತಲೂ ಕೂಡ ಕರಿತಾ ಇದ್ದೇವೆ. ನಮಗೆ ಗೊತ್ತಿರಬೇಕು V1, V2, V3, V4 ಆ್ಯಂಡ್ V5 ಅಂಥೇಳಿ ವರ್ಬ್ ಫಾರ್ಮನ್ನು 1, 2, 3 ಅಂತೇಳಿ ಹೆಸರಿಡ್ತಾ ಇದ್ದೀವಿ. V1 ಅಂದರೆ ಪ್ರೆಸೆಂಟ್ ಟೆನ್ಸು, V2 ಅಂದರೆ ಪಾಸ್ಟ್ ಟೆನ್ಸು, V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್, V4 ಅಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಥವಾ ING ಫಾರ್ಮ್ ಇರ್ತಕ್ಕಂಥ ವರ್ಬ್ ಅಂತ ಹೇಳ್ಬೋದು. V5 ಅಂದರೆ ಇಲ್ಲಿ ಮೇನ್ ವರ್ಬಿಗೆ ನಾವೇನಾದರೂ ಎಸ್ ಅಥವಾ ES ಹಚ್ಚಿದ್ವಿ ಅಂದರೆ ಅದು V5 ಫಾರ್ಮ್ ಆಗ್ತೈತಿ. ಸೊ ನಾವು ಈ ಟೆನ್ಸ್ ಒಳಗೆ ಇಲ್ಲಿ V ಫಾರ್ಮ್ ಅಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮನ್ನು ನಾವು ಯೂಸ್ ಮಾಡಬೇಕಾಗ್ತೈತಿ. ಇಲ್ಲಿ ಎಕ್ಸಾಂಪಲ್ ಅದಾವು, ಪ್ಲೇಯಿಂಗ್ ಆಗಲಿ, ರೀಡಿಂಗ್ ಆಗಲಿ, ವರ್ಕಿಂಗ್ ಆಗಲಿ, ಇವುಗಳನ್ನು ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತೇಳಿ ಕೂಡ ಕರಿತಾ ಇದ್ದೀವಿ. ಹಾಗೆ ನಾವು ಮುಂದೆ ನೋಡೋದಾದರೆ ಯೂಸ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾವು ಯಾವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೇವೆ, ಇಲ್ಲೊಂದಿಷ್ಟು ಪಾಯಿಂಟ್ಸ್ ಅದಾವು. ಫಸ್ಟ್ ಒನ್, ಆ್ಯಕ್ಷನ್ ಹ್ಯಾಪನಿಂಗ್ ನೌ.
ಪ್ರಸ್ತುತ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಒಳಗೆ ಒಂದು ಕ್ರಿಯೆ ನಡೀತಿರ್ಬೇಕಾದಾಗ ಇದರ ಅವಶ್ಯಕತೆ ಐತಿ. ಹಾಗಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಆ ಸಮಯದಲ್ಲಿ ನಾವು ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಐ ಆಮ್ ರೈಟಿಂಗ್ ಅ ಲೆಟರ್ ಅಂದರೆ ಈ ಪ್ರೆಸೆಂಟ್ ಆ್ಯಕ್ಷನ್ ಏನಪ್ಪ ಅಂದ್ರೆ ಅಲ್ಲಿ ನಡೀತಾ ಐತಿ. ಇಟ್ ಈಸ್ ಹ್ಯಾಪನಿಂಗ್. ಸೊ ಯಾವ ಕ್ರಿಯೆ ಅಂದರೆ ಬರೀತಕ್ಕಂಥ ಕ್ರಿಯೆ. ನಾನು ಒಂದು ಪತ್ರವನ್ನು ಬರೆಯುತ್ತಿದ್ದೇನೆ ಅಂಥೇಳಿ ನಾವು ಹೇಳಬೇಕಾದಾಗ ಅದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಹೇಳ್ತೇವೆ. ಹಾಗೆ ಹಿ ಈಸ್ ವಾಚಿಂಗ್ ಟಿ ವಿ. ಇಲ್ಲಿ ವಾಚಿಂಗ್ ಟಿ ವಿ ಅನ್ನೋದು ಪ್ರೆಸೆಂಟಲ್ಲಿರ್ತಕ್ಕಂಥ ಒಂದು ಆ್ಯಕ್ಷನ್, ಕ್ರಿಯೆ ಆಗಿರೋದ್ರಿಂದ ನಾವು ಅದು ನಡೀತಾ ಇದೆ ಅಂತ ಹೇಳೋ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಹಾಗೆ ಸೆಕೆಂಡು ಟೆಂಪರರಿ ಆ್ಯಕ್ಷನ್. ಫಾರ್ ಎಕ್ಸಾಂಪಲ್, ಶಿ ಈಸ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರು ದಿಸ್ ವೀಕ್. ಶಿ ಈಸ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರು ದಿಸ್ ವೀಕ್. ಇದು ಒಂದು ಟೆಂಪರರಿ ಆ್ಯಕ್ಷನ್. ಅಂದರೆ ಆ ವಾರ ಅವಳು ಬೆಂಗಳೂರಲ್ಲಿ ಉಳಿಯುತ್ತಿದ್ದಾಳೆ ಅನ್ನೋದು ನಾವು ಹೇಳಬೇಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ ಯಾವುದಾದ್ರೂ ಟೆಂಪರರಿ ಆ್ಯಕ್ಷನ್ಸ್ ಬಗ್ಗೆ ನಾವು ಹೇಳಬೇಕಾದಾಗ. ಹಾಗೆ ವಿ ಆರ್ ಲರ್ನಿಂಗ್ ಇಂಗ್ಲೀಷ್ ಗ್ರಾಮರ್. ನಾವು ಇಂಗ್ಲೀಷನ್ನು ಕಲಿತಾ ಇದ್ದೇವೆ ಅಥವಾ ಇಂಗ್ಲೀಷ್ ಗ್ರಾಮರನ್ನು ಕಲಿತಾ ಇದ್ದೀವಿ ಅನ್ನೋದು ಕೂಡ ಇದಕ್ಕೊಂದು ಎಕ್ಸಾಂಪಲ್ ಆಗ್ತೈತಿ. ಹಾಗೆ ಪ್ಲ್ಯಾನ್ಡ್ ಫ್ಯೂಚರ್ ಆ್ಯಕ್ಷನ್ಸ್. ನಾವು ಭವಿಷ್ಯದೊಳಗೆ ಅಥವಾ ಭವಿಷ್ಯದ ಟೈಮ್ ಒಳಗೆ ನಾವು ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಯಾವ ರೀತಿ ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡ್ಬೋದು. ಇಲ್ಲೊಂದಿಷ್ಟು ಎಕ್ಸಾಂಪಲ್ ಅದ. ಐ ಆಮ್ ಮೀಟಿಂಗ್ ಮೈ ಫ್ರೆಂಡ್ ಟುಮಾರೋ. ನಾನು ನಾಳೆ ನನ್ನ ಫ್ರೆಂಡನ್ನು ಮೀಟ್ ಆಗ್ತಾ ಇದ್ದೀನಿ. ಇಟ್ ಈಸ್ ಅ ಫ್ಯೂಚರ್ ಆ್ಯಕ್ಷನ್. ನಾವು ಅದನ್ನು ಪ್ಲಾನ್ ಮಾಡೋದ್ರಿಂದ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡಬೇಕಾಗ್ತೈತಿ. ಹಾಗೆ ದೇ ಆರ್ ಟ್ರಾವೆಲಿಂಗ್ ನೆಕ್ಸ್ಟ್ ವೀಕ್. ಅವರು ಮುಂದಿನ ವಾರ ಹೋಗೋದು, ಆ ಫ್ಯೂಚರ್ ಟೈಮ್ ಒಳಗೆ ಹೋಗ್ತಾ ಇದ್ದಾರೆ. ಬಟ್ ಟೆನ್ಸ್ ಫಾರ್ಮ್ ಯಾವುದು ಯೂಸ್ ಮಾಡಿದ್ದಾರೆ ಇಲ್ಲಿ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು. ಹಾಗೆ ಪ್ಲ್ಯಾನ್ಡ್ ಫ್ಯೂಚರ್ ಆ್ಯಕ್ಷನ್ಗಳ ಬಗ್ಗೆ ನಾವು ಹೇಳಿದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವಿಲ್ಲಿ ಯೂಸ್ ಮಾಡ್ತಿದ್ದೀವಿ. ಸೊ ಇವತ್ತಿನ ಈ ಕ್ಲಾಸಿನೊಳಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಮತ್ತು ಅದರ ಯೂಸೇಜ್ ಬಗ್ಗೆ, ಹಾಗೆ ನಾವು ಯಾವ ರೀತಿಯಾಗಿರ್ತಕ್ಕಂತಹ ವಾಕ್ಯವನ್ನು ನಾವು ಅಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ಒಳಗೆ ನಾವು ತಿಳ್ಕೊಂಡ್ವಿ. ಹಾಗೆ ಕ್ಲಾಸಿನ ಕೊನೆಯದಲ್ಲಿ ಒಂದಿಷ್ಟು ಎಕ್ಸಸೈಸನ್ನು ನಾವು ಬಿಡಿಸಿದ್ವಿ ಅಂದರೆ ನಾವು ಕಂಪ್ಲೀಟಾಗಿ ಈ ಒಂದು ಕ್ಲಾಸನ್ನು ತಿಳ್ಕೊಂಡಂಗೆ ಅಥವಾ ಅದರ ಬಗ್ಗೆ ಅರ್ಥ ಆಗಿದೆ ಅಂತೇಳಿ ನಮಗೆ ಮನದಟ್ಟಾಗ್ತಕ್ಕಂಥದ್ದು. ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ಗಳು ಎಕ್ಸಸೈಸ್ ಸಲುವಾಗಿದ್ದಾವೆ. ಫಸ್ಟ್ ಒನ್, ಐ ಡ್ಯಾಶ್ ರೀಡ್ ಅ ಬುಕ್ ಅಂತ ಐತಿ. ಇಲ್ಲಿ ಐ ರೀಡ್ ಅ ಬುಕ್ ಅಂಥೇಳಿ ನಾವೇನಾದರೂ ಯೂಸ್ ಮಾಡಿದ್ವಿ ಅಂದರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿಬಿಡ್ತೈತಿ. ಸೊ ನಮಗೇನಾಗಬಾರ್ದಪ್ಪ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಬಾರ್ದು, ಬದಲಿಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗಬೇಕು. ಸೊ ಅದಕ್ಕೆ ನಾವೇನು ಮಾಡ್ಬೇಕಿಲ್ಲಿ, ಇದೇ ವಾಕ್ಯವನ್ನು ತೆಗೆದುಕೊಂಡು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಬೇಕು. ಮೇಲ್ಗಡೆ ನಾವು ರೂಲ್ಸನ್ನು ಆಲ್ರೆಡಿ ನೋಡಿದ್ದೇವೆ. ಐ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಬಂತು ಅಂದರೆ ಹೆಲ್ಪಿಂಗ್ ವರ್ಬ್ ಯಾವುದು ಬರ್ತೈತಿ ಅಂತೇಳಿ ಆಲ್ರೆಡಿ ನಮಗೆ ಗೊತ್ತೈತಿ. ಐ ಯಾಮ್ ಇಸ್ ದ ರೈಟ್ ಹೆಲ್ಪಿಂಗ್ ವರ್ಬ್ ವೆನ್ ವಿ ಯೂಸ್ ಐ ಇನ್ ಸಬ್ಜೆಕ್ಟ್ ಪ್ಲೇಸ್. ಇಲ್ಲಿ ಐ ಯಾಮ್ ಬಂತು ಅಂದರೆ ರೀಡ್ ಆಟೋಮೆಟಿಕ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಆಗಬೇಕು, ಅಂದರೆ ರೀಡಿಂಗ್ ಆಗಬೇಕು. ಸೊ ಹೌ ಈಸ್ ದ ಸೆಂಟೆನ್ಸ್? ಐ ಆಮ್ ರೀಡಿಂಗ್ ಅ ಬುಕ್ ನೌ. ಹಾಗೆ ಎರಡನೇ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಶಿ ಡ್ಯಾಶ್ ಕುಕ್ ಡಿನ್ನರ್. ಇಲ್ಲಿ ಕುಕ್ ಇದೆ, ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಶಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಐತಿ. ಸೊ ಹೆಲ್ಪಿಂಗ್ ವರ್ಬ್ ನೋ ಡೌಟ್ ಈಸ್ ಬರಲೇಬೇಕು. ಸೊ ಶಿ ಈಸ್ ಕುಕ್ಕಿಂಗ್ ಡಿನ್ನರ್. ಹಾಗೆ ಥರ್ಡ್ ಒನ್, ದೇ ಡ್ಯಾಶ್ ಪ್ಲೇ ಕ್ರಿಕೆಟ್. ದೇ ಆರ್. ದೇ ಪ್ಲೂರಲ್ ಫಾರ್ಮ್, ಥರ್ಡ್ ಪರ್ಸನ್ಸ್ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಆರನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಆರ್ ಬಂತು ಅಂದರೆ ಇಲ್ಲಿ ಪ್ಲೇ ಏನಾಗ್ತದೆ, ಎನ್ ಜಿ ಫಾರ್ಮಿಂದ ಎಂಡ್ ಆಗ್ತತಿ. ಸೊ ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಆ್ಯಂಡ್ ದ ಫೋರ್ತ್ ಒನ್, ವಿ ಆಲ್ಸೋ ಪ್ಲೂರಲ್ ಫಾರ್ಮ್, ಫಸ್ಟ್ ಪರ್ಸನ್ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ನಾವಿಲ್ಲಿ ಆರನ್ನು ಯೂಸ್ ಮಾಡ್ತೇವೆ. ಇಲ್ಲಿ ಲರ್ನ್ ಕೂಡ ಲರ್ನಿಂಗ್ ಆಗ್ತದೆ. ಇದನ್ನು ಪೂರ್ತಿ ವಾಕ್ಯ ಮಾಡಿದಾಗ ವಿ ಆರ್ ಲರ್ನಿಂಗ್ ಇಂಗ್ಲೀಷ್ ಗ್ರಾಮರ್ ಅಂತೇಳಿ. ಹಾಗೆ ಮುಂದಿನ ಎಕ್ಸಾಂಪಲ್ ನಾವು ನೋಡೋದಾದರೆ ಹಿ ಡ್ಯಾಶ್ ವಾಚ್ ಟೆಲಿವಿಷನ್. ಹಿ ಈಸ್ ವಾಚಿಂಗ್. ಹಿ ಈಸ್ ವಾಚಿಂಗ್ ಟೆಲಿವಿಷನ್. ಹಾಗೆ ಸಿಕ್ಸ್ತ್ ಒನ್, ದ ಚಿಲ್ಡ್ರನ್
ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡಿನ ಒಂದು ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಇದು ಸಬ್ಜೆಕ್ಟ್ ಪ್ಲೂರಲ್ ಫಾರ್ಮ್ ಆಗ್ತೈತಿ. ಸೊ ಇಲ್ಲಿ ಕೂಡ ನಾವು ಹೆಲ್ಪಿಂಗ್ ವರ್ಬ್ ಆರನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಡಾನ್ಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಡಾನ್ಸಿಂಗ್. ವಾಕ್ಯ ಯಾವ ರೀತಿ ಬರಿಬೋದು ಇದನ್ನು? ದ ಚಿಲ್ಡ್ರನ್ ಆರ್ ಡಾನ್ಸಿಂಗ್ ಆನ್ ದ ಸ್ಟೇಜ್. ನೆಕ್ಸ್ಟ್ ಯು ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಸೆಕೆಂಡ್ ಪರ್ಸನ್ ಸಿಂಗ್ಯುಲರು ಅದೇ, ಪ್ಲೂರಲ್ಲು ಅದೇ. ಬಟ್ ನಾವು ಇಲ್ಲಿ ಯು ಅನ್ನೋದನ್ನು ಯೂಸ್ ಮಾಡಿದ್ವಿ ಅಂದರೆ ಯಾವಾಗಲೂ ಪ್ಲೂರಲ್ ಫಾರ್ಮ್ ವರ್ಬನ್ನು ಮಾತ್ರ ಯೂಸ್ ಮಾಡಬೇಕಾಗ್ತೈತಿ. ಸೊ ಯು ಆರ್ ರೈಟಿಂಗ್. ರೈಟ್ ಏನಾಗ್ತೈತಪ್ಪ ಅಂದ್ರೆ ಇಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಆಗ್ತೈತಿ. ಸೊ ಯು ಆರ್ ರೈಟಿಂಗ್ ಅ ಲೆಟರ್. ನೆಕ್ಸ್ಟ್ ಎಕ್ಸಾಂಪಲ್, ಮೈ ಫಾದರ್ ಡ್ಯಾಶ್ ಡ್ರೈವ್ ಅ ಕಾರ್. ಮೈ ಫಾದರ್ ಈಸ್ ಡ್ರೈವಿಂಗ್ ಅ ಕಾರ್. ನಾವಿಲ್ಲಿ ಯೂಸ್ ಮಾಡ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಓನ್ಲಿ ದೇ ಬಿಲಾಂಗ್ ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಮತ್ತು ಯಾವುದೇ ಬೇರೆ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿದರೂ ಕೂಡ ವಾಕ್ಯಗಳು ಕರೆಕ್ಟ್ ಆಗ್ತವೆ. ಬಟ್ ನಾವಿಲ್ಲಿ ಎಕ್ಸರ್ಸೈಸ್ ಎಕ್ಸಾಂಪಲ್ಸ್ಗಳನ್ನು ತಗೊಂಡ್ರೆ ಉದ್ದೇಶ ಈಸ್ ಹಾಕೋಲಿಕ್ಕೆ, ಆರ್ ಹಾಕಲಿಕ್ಕೆ ಮತ್ತು ಯಾಮ್ ಹಾಕಲಿಕ್ಕೆ, ಈ ಮೂರು ಹೆಲ್ಪಿಂಗ್ ವರ್ಬನ್ನು ಮಾತ್ರ ಯೂಸ್ ಮಾಡಿ ಆ ವಾಕ್ಯವನ್ನು ಮೀನಿಂಗ್ಫುಲ್ಲಾಗಿ ಬರೀಲಿಕ್ಕೆ. ಸೊ ಇಲ್ಲಿ ಬೇರೆ ಒಂದು ಹೆಲ್ಪಿಂಗ್ ವರ್ಬ್ ಹಾಕಿದರೂ ಕೂಡ ವಾಕ್ಯಗಳು ಕರೆಕ್ಟ್ ಆಗ್ತಾ ಇದ್ದಾವೆ. ಬಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲೇ ನಾವು ಆ ವಾಕ್ಯಗಳನ್ನು ಸರಿ ಮಾಡಬೇಕಂದ್ರೆ ವಿ ಮಸ್ಟ್ ಯೂಸ್ ಓನ್ಲಿ ದೀಸ್ ತ್ರೀ ಹೆಲ್ಪಿಂಗ್ ವರ್ಬ್. ಸೊ ನೆಕ್ಸ್ಟ್ ಒನ್, ದ ಟೀಚರ್ ಈಸ್. ಟೀಚರ್ ಸಿಂಗ್ಯುಲರ್ ಇರೋದ್ರಿಂದ ಸಿಂಗ್ಯುಲರ್ ವರ್ಬ್ ಫಾರ್ಮ್ ಈಸ್ ಆಗ್ತದೆ. ಸೊ ಟೀಚರ್ ಈಸ್ ಟೀಚಿಂಗ್ ದ ಲೆಸನ್. ದ ಟೀಚರ್ ಈಸ್ ಟೀಚಿಂಗ್ ದ ಲೆಸನ್. ಹಾಗೆ ನೆಕ್ಸ್ಟ್ ಬರ್ಡ್ಸ್ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಹೆಲ್ಪಿಂಗ್ ವರ್ಬ್ ಆರ್ ಬರ್ತದೆ. ಫ್ಲೈ V1 ಫಾರ್ಮ್ ಇರೋದ್ರಿಂದ ಇದನ್ನು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದರೆ V4 ಮಾಡಬೇಕು. ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ ಈಸ್ ದ ರೈಟ್ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹಾಗೆ ಮುಂದಿನ ಎಕ್ಸಾಂಪಲ್, ರಮೇಶ್ ಈಸ್ ಸ್ಟಡಿಯಿಂಗ್. ರಮೇಶ್ ಈಸ್ ಸ್ಟಡಿಯಿಂಗ್ ಫಾರ್ ದ ಎಕ್ಸಾಮ್. ದ ಡಾಗ್ ಈಸ್ ರನ್ನಿಂಗ್ in the park and I is here. So helping verb am. I am listening to a music ಅಂತೇಳಿ ನಾವು ಎಕ್ಸಾಂಪಲನ್ನು ಸರಿ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಒನ್, ಶಿ ಈಸ್ ಸಿಂಗ್ಯುಲರ್ ಇರೋದ್ರಿಂದ ಹೆಲ್ಪಿಂಗ್ ವರ್ಬ್ ಈಸ್ ಬರಬೇಕು. ಸೊ ಶಿ ಈಸ್ ವಾಷಿಂಗ್ ಹರ್ ಕ್ಲಾತ್ಸ್. And the last one, we are working on a project. So these are the exercises. ನಾವು ಇಲ್ಲಿ ಹೆಲ್ಪಿಂಗ್ ವರ್ಬು ಮತ್ತು ಮೇನ್ ವರ್ಬನ್ನು ಯಾವ ರೀತಿ ಫಿಲ್ ಮಾಡಬೇಕು, ಯಾವ ರೀತಿ ಬರೆದ್ರೆ ಅವು ಸರಿಯಾದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಎಕ್ಸಾಂಪಲ್ ಆಗ್ತವೆ ಅನ್ನೋದನ್ನು ನೋಡಿದ್ವಿ ಇಷ್ಟೊತ್ತು. ಹಾಗೆ ಒನ್ ಮೋರ್ ಸ್ಮಾಲ್ ಎಕ್ಸಸೈಸ್ ಅಂದರೆ ಇನ್ನು ಒಂದು 5-6 ಸೆಂಟೆನ್ಸ್ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಐ ರೀಡ್ ಅ ಬುಕ್ ಐತಿ. ನಾವು ಇದನ್ನು ಯಾವ ರೀತಿ ಬರಿಬೋದು ಅಂದರೆ ಐ ಆಮ್ ರೀಡಿಂಗ್ ಅ ಬುಕ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ನಾವು ಇವುಗಳನ್ನು ಟ್ರಾನ್ಸ್ಫಾರ್ಮ್ ಮಾಡಿದ್ವಿ ಅಂದರೆ ಚೇಂಜ್ ಮಾಡಿದ್ವಿ ಅಂದರೆ ನಾವು ಈ ರೀತಿ ಐ ಆಮ್ ರೀಡಿಂಗ್ ಅ ಬುಕ್ ಅಂತೇಳಿ ಬರ್ಬೋದು. ಸೊ ನೆಕ್ಸ್ಟ್, ಶಿ ಸಿಂಗ್ ಅ ಸಾಂಗ್ ಐತಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಹಾಕಿ ಆ ಸಿಂಗ್ V1 ಫಾರ್ಮಿಗೆ ING ಫಾರ್ಮ್ ಹಾಕಿ ಎಸ್ ಪ್ಲಸ್ ಆಬ್ಜೆಕ್ಟ್ ಅಂದರೆ ಶಿ ಈಸ್ ಸಿಂಗಿಂಗ್ ಅ ಸಾಂಗ್. ಹಾಗೆ ದೇ ಪ್ಲೇ ಕ್ರಿಕೆಟ್ ಇದೆ. ಪ್ರೆಸೆಂಟ್ ಸಿಂಪಲ್ ಒಳಗಿರೋದ್ರಿಂದ ಇದನ್ನು ನಾವು ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತೇಳಿ ಕೂಡ ಬರಿತೀವಿ. ನೆಕ್ಸ್ಟು ವಿ ಲರ್ನ್ ಇಂಗ್ಲೀಷ್ ಐತಿ. ವಿ ಆರ್ ಲರ್ನಿಂಗ್ ಇಂಗ್ಲೀಷ್ ಅಂತೇಳಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ಬೋದು. ಹಾಗೆ ಹಿ ವಾಚ್ ಟಿ ವಿ ಅದ. ಹಿ ಈಸ್ ವಾಚಿಂಗ್ ಟಿ ವಿ ಅಂಥೇಳಿ ನಾವು ಈ ಸೆಂಟೆನ್ಸನ್ನು ಚೇಂಜ್ ಮಾಡ್ಬೋದು. ಹಾಗೆ ನೆಕ್ಸ್ಟು ದ ಬಾಯ್ಸ್ ಡ್ಯಾಶ್ ರನ್ ಫಾಸ್ಟ್ ಅಂತ ಐತಿ. ದ ಬಾಯ್ಸ್ ಆರ್ ರನ್ V4 ಫಾರ್ಮ್ ಅಥವಾ ಪ್ರೆಸೆಂಟ್ ಪಾರ್ಟಿಸಿಪಲ್ ರನ್ನಿಂಗ್ ಆಗ್ತೈತಿ. ದ ಬಾಯ್ಸ್ ಆರ್ ರನ್ನಿಂಗ್ ಫಾಸ್ಟ್ ಅಂತೇಳಿ ಈ ವಾಕ್ಯವನ್ನು ನಾವು ಚೇಂಜ್ ಮಾಡ್ಬೋದು ಇಲ್ಲಿ. ಸೊ ಈ ಎಲ್ಲ ಎಕ್ಸಾಂಪಲ್ಸ್ಗಳು ನಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯಾವ ರೀತಿ ಯೂಸ್ ಮಾಡಬೇಕಪ್ಪ ಅನ್ನೋದನ್ನು
ತಿಳಿಸ್ಕೊಡ್ತಾ ಇದ್ದಾವೆ. ಸೊ ಇವತ್ತಿನ ಕ್ಲಾಸ್ನೊಳಗೆ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೇನು, ಅವುಗಳನ್ನು ಎಲ್ಲಿ ಯೂಸ್ ಮಾಡ್ತೀವಿ ಮತ್ತು ವಾಕ್ಯಗಳನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ. ಹೋಪ್ ಯು ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಆ್ಯಂಡ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಹೂ ಆರ್ ವಾಚಿಂಗ್ ಇಟ್, please do subscribe and share and like it in a maximum. Thank you so much for watching. Thank you.